ಒಟ್ಟಾರೆ ನಮ್ಮ ಇಡೀ ದೇಶದ ಯುವ ಜನಾಂಗಕ್ಕೆ ನಾನು ಮನವಿ ಮಾಡಿಕೊಳ್ಳೋದೇನೆ, ನಮ್ಮ ಕಲಾವಿದರ ಬಗ್ಗೆ, ನಮ್ಮ ಕ್ರೀಡಾಪಟುಗಳ ಬಗ್ಗೆ, ರಾಜಕಾರಣದ ಬಗ್ಗೆ ನಮ್ಮ ಅಭಿಮಾನ ಇದೆ. ಇದರ ಅಂದಾಭಿಮಾನ ನಮಗೆ ಪ್ರೀತಿ ಅಭಿಮಾನಕ್ಕಿಂತ ಜೀವನ ಭಾಳ ಮಾಡ್ತಾರೆ. ಜೀವನ ಕಳ್ಕೊಂಡು ಅಭಿಮಾನ ವ್ಯಕ್ತಪಡಿಸ್ತಕ್ಕಂಥ ಯಾವ ಆಟಗಾರರು, ಯಾವ ಕಲಾವಿದರು ಯಾರು ಸಹ ಹೇಳೋದು. ಅದು ಇವತ್ತು ಎಲ್ಲೇ ಒಂದು ಕಡೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಸಮೂಹ ಸನ್ನೆಗೆ ನಮ್ಮ ಯುವ ಜನಾಂಗ ಒಳಪಟ್ಟು ಅಭಿಮಾನದ ಅಂಧಾಭಿಮಾನಾಗಿ ಮಾಡಿಕೊಂಡು ಇಂಥ ಘಟನೆಗಳಿಗೆ ಇವತ್ತು ಕಾರಣವಾಗ್ತದೆ. ಅದು ಆಗಬಾರ್ದು. ಇವತ್ತು ದಕ್ಷಿಣ ಭಾರತದ ಒಳಗಡೆ ಯಾರಾದರೂ ಚಲನಚಿತ್ರ ನಟರ ಮೇಲೆ ಅಭಿಮಾನ ಇದ್ದಂಥ ಏನಾದರೂ ಅಕಾಲಿಕ ಮೃತ್ಯುವಾದ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದು ಅನೇಕ ಘಟನೆಗಳು ನಾವು ಕಾಣಿದ್ದೀವಿ. ಅಂಥದ್ದು ಅಂಧಾಭಿಮಾನವನ್ನು ಯಾರು ಇಟ್ಕೊಳ್ತಾರೆ, ಅವ್ರ ಬಗ್ಗೆ ಅಭಿಮಾನ ಇಲ್ಲ. ನಾಡನ್ನು ಸಾಂಸ್ಕೃತಿಕವಾಗಿ ಕ್ರೀಡೆ ಮೂಲಕವಾಗಿ ಶ್ರೀಮಂತಗೊಳಿಸುವಂಥ ಕ್ರೀಡಾಪಟುಗಳ ಬಗ್ಗೆ, ಕಲಾವಿದರ ಬಗ್ಗೆ ಗೌರವ ಇರಲಿ, ಅಭಿಮಾನ ಇರಲಿ. ಆದರೆ ಅವರೇ ನಮ್ಮ ರಿಯಲ್ ನಾಯಕರು. ನಮ್ಮ ರಿಯಲ್ ನಾಯಕರು ಯಾರಪ್ಪ ಅಂದರೆ ಅನ್ನ ಕೊಡುವಂಥ ಅನ್ನದಾತ, ದೇಶ ಕಾಯುವಂಥ ಸೈನಿಕ, ನಮಗೆ ತಿದ್ದಿ ಬುದ್ಧಿ ಹೇಳುವಂಥ ಶಿಕ್ಷಕರು. ಅವರು ಕಲಿಸಿದ ಮೇಲೆ ನಾವು ಒಳ್ಳೆ ಕ್ರೀಡಾಪಟುಗಳಾಗ್ತೀವಿ, ಒಳ್ಳೆ ಚಲನಚಿತ್ರ ಆಗ್ತೀವಿ. ಆ ಕಾರಣಕ್ಕೆ ವೃದ್ಧಾಭಿಮಾನಕ್ಕೆ ಒಳಪಟ್ಟು ಜೀವವನ್ನು ಕಳ್ಕೊಳ್ಳೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು. ಇಂಥ ಘಟನೆ ಆಗಿದ್ದು ಇಡೀ ನಮ್ಮ ಕರ್ನಾಟಕದ ಪ್ರಜ್ಞಾವಂತಿಕೆಗೆ ಒಂದು ರೀತಿಯಾಗಿರ್ತಕ್ಕಂಥ ತಲೆ ತೆಗೆಸುವಂತಾಗಿದೆ ಅಂತ ಹೇಳಿ ಇಚ್ಛಿಸುತ್ತೀನಿ. ಎಲ್ಲೇ ಒಂದು ಕಡೆ ಸರ್ಕಾರ ಯಾವ ರೀತಿ ಅಂದರೆ ಇಲ್ಲಿ T20 ವರ್ಲ್ಡ್ ಕಪ್ ಇದ್ದಾಗ ಅಲ್ಲಿನ ಸರ್ಕಾರ ಯಾವ ರೀತಿಯಲ್ಲಿ ಬಿಗಿ ಬಂದೋಬಸ್ತ್ ಮಾಡುತ್ತೆ, ಆ ರೀತಿಯಾಗಿರ್ತಕ್ಕಂಥ ಒಂದು ಬಂದೋಬಸ್ತ್ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತು. ಆ ಹಿನ್ನೆಲೆ ಒಳಗೆ ಕೆಲವು ಒಳ್ಳೆಯ ಪೊಲೀಸ್ ಅಧಿಕಾರಿಗಳು, ಒಳ್ಳೆಯ ವ್ಯಕ್ತಿ ಅಂತೂ ಇದೆಲ್ಲ ಸಾಮಾನ್ಯ ಜಾತನ್ನು ವ್ಯಕ್ತಿ ಅಂಥ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಯಾರೋ ಮಾಡೋ ತಪ್ಪಿಗೆ ಅಂಥವ್ರು ಇವತ್ತು ಎಲ್ಲೇ ಒಂದು ಕಡೆ ಸಸ್ಪೆಂಡ್ ಆಗೋದನ್ನು ಕೇಳಿ ಇವತ್ತೆಲ್ಲ ಜನ ಇವತ್ತು ಬೇಸರ ಮಾಡ್ಕೊಂಡಿದೆ. ಹಾಗಾಗಿ ಯಾರು ವೈಫಲ್ಯಕ್ಕೆ ಕಾರಣವಿಲ್ಲ ಅಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ, ಆದರೆ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬಾರ್ದು. ಮತ್ತು ನಮ್ಮ ಯುವ ಜನಾಂಗ ಸಹ ಇಂತಹ ಘಟನೆ ಮುಂದೆ ಮರುಕಳಿಸೋ ರೀತಿಯಲ್ಲಿ ನೀವು ಸಂಭ್ರಮಾಚರಣೆ ಮಾಡಿ ಸಂತೋಷಪಡ್ರಿ. ಅದು ಜೀವ ಕಳ್ಕೊಳ್ಳೋಷ್ಟು ಮಟ್ಟಿಗೆ ಯಾರು ಸಹ ಮಕ್ಕಳನ್ನು ಕರ್ಕೊಂಡು ಎಲ್ಲ ಮಾಡಿದ್ದು ಎಲ್ಲೇ ಒಂದು ಕಡೆ ನಿರುತ್ಸಾಹಕ್ಕೆ ಇವತ್ತು ನಮ್ಮ ರಾಜ್ಯ ಒಳಪಟ್ಟಿದೆ. ಇಂಥ ಘಟನೆ ಆಗೋ ರೀತಿಯಲ್ಲಿ ಸರ್ಕಾರದ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಈ ಮೂಲಕ ನಮ್ಮ ಮನೆ. ಹೀಗಾಗಿ ನಾನಂತೂ ತೀರಾ ಸಂತಾಪ ವ್ಯಕ್ತಪಡಿಸ್ತೀನಿ. ಪಾಪ ಆಗ್ತಾನೆ ಓದುವಂತಹ ವಿದ್ಯಾರ್ಥಿ, ಓದಿ ಉದ್ಯೋಗ ಮಾಡುವಂತಹ ಯುವ ಜನಾಂಗ, ಅದೇ ತಾನೇ ಮದುವೆಯಾಗಿ ಹೊಸ ಬಾಳ್ವೆ ಮಾಡುವಂಥ ಜೋಡಿಗಳು ಸಹ ಇವತ್ತು ಇಂಥ ದುರ್ಘಟನೆ ಬಲಿಯಾಗಿರ್ತಕ್ಕಂಥದ್ದು ನಾವೆಲ್ಲರೂ ಅವರ ಕುಟುಂಬದ ದೃಷ್ಟಿಗೊಂಡಂಥ ಬಾಗಿದೆ. ಸರ್ಕಾರ ಎಷ್ಟೇ ಪರಿಹಾರ ಕೊಡ್ಬೋದು, ಆದರೆ ಮಗನ ಕಳ್ಕೊಂಡಿರ್ತಕ್ಕಂಥ ನೋವನ್ನು ಯಾರು ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಡೀ ಕರ್ನಾಟಕ ಜನತೆ ಅವರ ನೋವಿನಲ್ಲಿದೆ. ಅವರ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಆ ಕಾರಣಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಯುವ ಜನಾಂಗ ಆಗಿರ್ಬೋದು, ಇನ್ಮೇಲಾದರೂ ಸಹ ಎಚ್ಚೆತ್ತುಕೊಳ್ಳೋ ಪ್ರಯತ್ನ ಮಾಡಬೇಕು ಅನ್ನೋದು ಈ ಮೂಲಕ. ಅಲ್ಲ, ಈ ಸೆಲೆಬ್ರೇಷನ್ ಎಲ್ಲೋ ಒಂದು ಕಡೆ ಆತುರಾತುರವಾಗಿ ಮಾಡಿದ್ರೆ ಅಂತ, ಅಂದರೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಹಂಗೆ ಅನ್ನಿಸ್ತಾ ಇದೆ. ಒಂದು ರೀತಿ ಸ್ವಲ್ಪ ಇನ್ನೊಂದು 2-3 ದಿನ ಬಿಟ್ಟು ಮಾಡಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ. ಮತ್ತು ಇಲ್ಲೇ ಒಂದು ಕಡೆ ಮೆರವಣಿಗೆಯನ್ನು ಮಾಡುವಂಥ ಹಿನ್ನೆಲೆವಾಗಿರ್ಬೋದು, ಇನ್ನೂ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸುವ ಪ್ರಯತ್ನ ಮಾಡಬೇಕಾಗಿತ್ತು. ಹಾಗಾಗಿ ಇಲ್ಲಿ 2 ಕಡೆಯಿಂದನೂ ಇಲ್ಲೇ ಒಂದು ಕಡೆ ಯುವಕರ ಅತಿರೇಕದ ವರ್ತನೆ ಮಾಡಿದ್ದು ಒಂದು ರೀತಿಯಾಗಿ ಆಗಿದೆ. ಮತ್ತು ಪೊಲೀಸರು ಭಾಳ ಪ್ರಯತ್ನ ಪಟ್ಟಿದ್ದಾರೆ. ಅವರು ಮ್ಯಾಕ್ಸಿಮಮ್ಮು ಮಾಪ್ ಕಂಟ್ರೋಲ್ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಘಟನೆಗಳು ಆಗ್ತಾ ಇರ್ತವೆ. ಅದಕ್ಕೆ ಹೇಳುವಂಥದ್ದು ಅಂಧಾಭಿಮಾನ ಬೇಡ ಅನ್ನೋದು ಪಾಠ ಕಲಿಬೇಕು.